ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಸೂಪರ್ ಆಗಿದ್ದಾರೆ ಅನ್ಕೊಂತೀನಿ. ನಾನು ಸೂಪರ್ ಆಗಿದ್ದೀನಿ. ಸೊ ಇವತ್ತು ನಾನು ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ತಾ ಇದ್ದೀನಿ. ಸೊ ಟ್ರೈನಲ್ಲಿ. ಸೊ ದಿಸ್ ಇಸ್ ದ ಟ್ರೈನ್. ಸೊ ಯಶವಂತಪುರ ಮಂಗಳೂರು ಎಕ್ಸ್ಪ್ರೆಸ್. ಸೊ ಇದು 7 ಗಂಟೆ ಇರೋದು ಯಶವಂತಪುರದಿಂದ. ಸೊ ಈ ಟ್ರೈನಿಗೆ ಬುಕ್ ಮಾಡ್ಕೊಂಡು ಸೊ ಹೇಗಿರುತ್ತೆ ಜರ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇದೇ ಟ್ರೈನಲ್ಲಿ ಹೋಗ್ತಾ ಇರೋದು. ಸೊ WP40. ಸೊ ಬನ್ನಿ ಜರ್ನಿ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ಓವರ್ ಎಕ್ಸ್ಪೀರಿಯನ್ಸ್ ಎಲ್ಲ ಇದ್ರ ಟ್ರೈನಲ್ಲಿ ಗೊತ್ತಾಗುತ್ತೆ. ಸೂಪರ್ ಆಗಿರುತ್ತೆ ಗೈಸ್. ಕುಕ್ಕೆ ಸುಬ್ರಹ್ಮಣ್ಯ ಏನ್ ರೋಡ್ ಇದೆ ಈ ಟ್ರೈನಲ್ಲಿ ಮಾರ್ನಿಂಗ್ ವ್ಯೂ ಇಂತೂ ಸೂಪರ್ ಆಗಿ ಕಾಣುತ್ತೆ. ಅಂಡ್ ಒಳ್ಳೆ ಜರ್ನಿ ಮಾಡ್ಬೋದು. ಯಾಕಂದ್ರೆ ಹಾಸನ ಆದ್ಮೇಲೆ ಅಂಟೆ ಸಕಲೇಶ್ಪುರ ಅಂತ ಒಳ್ಳೆ ವ್ಯೂ ಇದೆ. ಸೊ ನೆಕ್ಸ್ಟ್ ಹೇಗಿರುತ್ತೆ ಜರ್ನಿ ಅಂತ ತೋರಿಸ್ತೀನಿ. ಅಂಡ್ ಟ್ರೈನ್ ನಂಬರ್ ಬಂದ್ಬಿಟ್ಟು ಇದು ನೋಡ್ಕೊಳ್ಳಿ. ಸೊ ಮಂಗಳೂರು ಯಶವಂತಪುರ ಕಾರವಾರ ಇದೇ ಟ್ರೈನಲ್ಲಿ ಹೋಗ್ತಾ ಇರೋದು. ಸೊ ಮುಂದೆ ಹೇಗಿರುತ್ತೆ ಜರ್ನಿನ ತೋರಿಸ್ತೀವಿ. ನಾವು ಇವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಇದೀವಿ ಗೈಸ್. ನಾನ್ ಬಂದ್ಬಿಟ್ಟು ಟಿಕೆಟ್ ರಿಸರ್ವೇಶನ್ ಮಾಡ್ಕೊಂಡಿದ್ದೆ. ಸೊ D1 ನನ್ನ ಸೀಟ್ ಬಂದು. ಸೊ D1 ಬೋಗಿ 62 ಅನ್ಸತ್ತೆ ಟಿಕೆಟ್ ನಂಬರ್. ಸೊ ನೋಡೋಣ ಹುಡ್ಕನ ಬನ್ನಿ. D1 ಎಲ್ಲಿದೆ? ಇಲ್ಲಿದೆ ನೋಡಿ. D2 ಇಲ್ಲಿದೆ. ಸೊ D1 ಮುಂದೆ ಇದೆ ಅನ್ಸತ್ತೆ. D1 ಎಲ್ಲಿದೆ ಅಂತ ಹೋಗಿಸಿ ನೋಡೋಣ. ಸೊ ಫೈನಲಿ ಹಿಯರ್ D1. ಸೊ ಇಲ್ಲಿ ಬಂದಿದ್ದೀವಿ. ಸೊ ಹತ್ತದ ಇವಾಗ D1ಗೆ. ಈಗ ಯಡಿಯೂರಿಂದ ಡಿಪಾರ್ಚ್ ಆಗ್ತಾ ಇದೀವಿ. ಸೊ ಈ ಟ್ರೈನಲ್ಲಿ ಹೋಗ್ತಾ ಇದ್ರೆ ಇದೆ ಗೈಸ್ ಪ್ರಾಬ್ಲಮ್. ಆಲ್ಮೋಸ್ಟ್ ಒಂದು 20 ಸ್ಟಾಪ್ ಇದಾವೆ ಅನ್ಸುತ್ತೆ. ಒಂದು ಅರ್ಧ ಗಂಟೆ 20 ನಿಮಿಷಕ್ಕೆ ಬರೀ ಸ್ಟಾಪ್ ಮೇಲೆ ಸ್ಟಾಪ್ ಕೊಡ್ತಾನೆ ಇರ್ತಾರೆ. ಎಕ್ಸ್ಪ್ರೆಸ್ ಅಷ್ಟೇ, ಬಟ್ ಎಲ್ಲ ಊರಲ್ಲೂ ನಿಲ್ಸ್ಕೊಂಡು ಹೋಗ್ತಾ ಇರ್ತಾನೆ ಜಾತ್ರೆ ತರ. ಹಾಯ್ ಗೈಸ್, ಆಲ್ರೆಡಿ ನಾವು ಕುಣಿಗಲ್ಲಿಂದ ಮುಂದೆ ಇದ್ದೀವಿ. ಬಟ್ ವೆದರ್ ಅಂಡ್ ವ್ಯೂ ಕೂಡ ಸೂಪರ್ ಆಗಿ ಕಾಣಿಸ್ತಾ ಇದೆ. ಸೊ ನೋಡಿ, ಸೊ ಟ್ರೈನಲ್ಲಿ ಜರ್ನಿ ಮಾಡಿದ್ರೆ ಇದೊಂದು ಖುಷಿ. ಸೂಪರ್ ಆಗಿ ವ್ಯೂ ಇರುತ್ತೆ. ಸೊ ಫೈನಲಿ ನಾವು ಕುಣಿಗಲ್ಲಿಂದ ಮುಂದೆ ಹೋಗ್ತಾ ಇದ್ದೀವಿ. ಸೊ ಈಗಷ್ಟೇ ಜಸ್ಟ್ ಟಿಫನ್ ಆಯಿತು. ಲೈಕ್ ಇಡ್ಲಿ ತಗೊಂಡಿದ್ವಿ ಗೈಸ್. ಏನೇ ಹೇಳಿ, ಈ ಟ್ರೈನಲ್ಲಿ ಓಡಾಡ್ತಾ ಇರ್ಬೇಕಾದ್ರೆ ಈ ನಾವು ಆಚೆ ಕಾಡಲ್ಲೆಲ್ಲ ನೋಡ್ತೀವಲ್ಲ ಪ್ರಾಣಿಗಳನ್ನ, ಆ ಥರ ನಾವು ಟ್ರೈನಲ್ಲೇ ನೋಡ್ಬೋದು. ತುಂಬಾ ಜನ ಓಡಾಡ್ತಾ ಇರ್ತಾರೆ, ಅದು ನಮ್ಗೆ ಗೊತ್ತಾಗಲ್ಲ ಅಷ್ಟೇ. ಗೈಸ್ ನದಿ ನೋಡಿ ಗೈಸ್, ನೀರು ಕಮ್ಮಿ ಇದೆ. ಮಳೆ ಬಂದರೆ ಸೂಪರ್ ಆಗಿರೋದೆ. ಮಳೆ ಇಲ್ವಲ್ಲ, ಅದಕ್ಕೋಸ್ಕರ ನೀರು ಕಮ್ಮಿ ಇದೆ. ಬಟ್ ಏನೇ ಹೇಳಿ, ಸಕಲೇಶ್ಪುರ ವ್ಯೂ ಇದೆಯಲ್ಲ, ಸಕಲೇಶ್ಪುರ ಇಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋ ರೋಡು ಸೂಪರ್ ಆಗಿರುತ್ತೆ ಟ್ರೈನಲ್ಲಿ ಓಡಾಡಕ್ಕೆ. ನೋಡಿ ಹೇಗೆ ಹೋಗ್ತಾ ಇದೆ ಟ್ರೈನು. ಕರ್ವಿಂಗ್ ಅಲ್ಲಿ ಸೂಪರ್ ಆಗಿ ಕಾಣಿಸ್ತಾ ಇರುತ್ತೆ ನೋಡಿ. ಅಲ್ಲಿದೆ ಇಂಜಿನ್. This is the back side. ಸೊ ಹೇಮಾವತಿ ನದಿ. ಸೊ ಗೈಸ್ ನೋಡಿ, ಇದೆ ಹೇಮಾವತಿ ನದಿ. ಸೂಪರ್ ಆಗಿ ಕಾಣಿಸ್ತಾ ಇದೆ. ಒಳ್ಳೆ ವ್ಯೂ ಪಾಯಿಂಟ್ ಗೈಸ್. ಏನೇ ಗೈಸ್, ಫೈನಲಿ ಸಕಲೇಶ್ಪುರ ರೀಚ್ ಆದ್ವಿ. ಸೊ ಇಲ್ಲಿ ನೋಡಿ ಮಳೆ ಬರ್ತಾ ಇದೆ ಸೂಪರ್ ಆಗಿ.
ಎಂತಂದ್ರೆ ಕ್ಯಾಮ್ರಾದಲ್ಲಿ ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಅಷ್ಟು ಕ್ಲಾರಿಟಿಯಾಗಿ. ಬಟ್ ಸಕಲೇಶ್ಪುರದಲ್ಲಿ ಸೂಪರ್ ಆಗಿ ಮಳೆ ಬರ್ತಾ ಇದೆ. ಸೊ ಇದೇ ನೋಡಿ ನಾವು ಬಂದಿರೋ ಟ್ರೈನ್, ಮಂಗಳೂರು ಯಶವಂತಪುರ ಕಾರವಾರ ಇಂಟರ್ಸಿಟಿ. ಸಕಲೇಶ್ಪುರದಲ್ಲಿರೋ ರೈಲ್ವೆ ಮೇ ಬಿ ವರ್ಕ್ ಮಾಡೋದಿರ್ಬೋದು, ಗ್ಯಾರೇಜ್ ಅನ್ಸುತ್ತೆ. ಸೊ ಇಲ್ಲಿ ಡಬಲ್ ಇಂಜಿನ್ ಅಟ್ಯಾಚ್ ಮಾಡ್ತಾರೆ ಟ್ರೈನ್ಗೆ, ಯಾಕಂದರೆ ಅಪ್ ಅಲ್ವಾ. ಸೊ ಅದಕ್ಕೋಸ್ಕರ ಕಂಟ್ರೋಲ್ ಸಿಗೋಕ್ಕೋಸ್ಕರ ಡಬಲ್ ಇಂಜಿನ್ ಹಾಕೊಂಡು ಇಲ್ಲಿಂದ ತೊಗೊಂಡೋಗ್ತಾರೆ. ಅದಕ್ಕೆ ಇಲ್ಲೊಂದು 10 ಮಿನಿಟ್ಸ್ ಬ್ರೇಕ್ ಇರುತ್ತೆ. ಗೈಸ್ ನೋಡಿ, ಟ್ರೈನಲ್ಲಿ ಮದ್ದೂರು ವಡೆ ತಿನ್ನೋದ್ರಲ್ಲಿ ಒಂಥರ ಮಜಾ. ಏನು ಹೇಳ್ತೀರಾ, ಮೈಸೂರು ಸೈಡ್ ಹೋದ್ರೆ ಮದ್ದೂರು ವಡೆ ಸೂಪರ್ ಆಗಿರತ್ತೆ. ಅದೇ ಈ ಟ್ರೈನಲ್ಲಿ ಮದ್ದೂರು ವಡೆ ಇದು ಚೆನ್ನಾಗಿದೆ, ಒಳ್ಳೆ ಟೇಸ್ಟು. ಈ ಮಳೆ ಬರ್ತಾ ಇರೋದಕ್ಕೂ ಇವಾಗ ಮದ್ದೂರು ವಡೆ ತಿಂತಾ ಇರೋದಕ್ಕೂ ಒಳ್ಳೆ ಕಾಂಬಿನೇಷನ್. ಬಿಸಿ ಇಲ್ಲ, ಆದರೆ ಟೇಸ್ಟ್ ಚೆನ್ನಾಗಿದೆ. ಸೊ ಮದ್ದೂರು ವಡೆ ಫಿನಿಶ್ ಮಾಡಿಬಿಟ್ಟು ಸಿಗ್ತೀನಿ. ಸೂಪರಾಗಿ ಮಳೆ ಬರ್ತಾ ಇದೆ. ಆ ಮಳೆಯಲ್ಲಿ ಈ ಟ್ರೈನ್ ಟನಲ್ಗಳಲ್ಲಿ, ಈ ಮಳೆಯಲ್ಲಿ ಟ್ರೈನ್ ಹೋಗ್ತಾ ಇರೋದಕ್ಕೂ ಈ ವೆದರ್ಗೂ ಹಿಲ್ಸ್ಗೂ ಸೂಪರ್ ಕಾಂಬಿನೇಷನ್, ಒಳ್ಳೆ ವ್ಯೂ ಪಾಯಿಂಟ್. ಗೈಸ್ ಆಲ್ರೆಡಿ ರೂಮಿಗೆ ಚೆಕ್ ಇನ್ ಮಾಡಿ ಒಳ್ಳೆ ನಿದ್ದೆ ಮಾಡಿ ಆ್ಯಂಡ್ ಸಂಜೆ ಒಳ್ಳೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಲೈಕ್ ನಾವು ರೀಚ್ ಆಗಿದ್ದು ರೈಲ್ವೆ ಸ್ಟೇಷನ್ಗೆ 2:30 ಆಗಿತ್ತು. ಆ್ಯಂಡ್ ಆಲ್ರೆಡಿ ಮಳೆ ಬರ್ತಾ ಇತ್ತು. ಆ್ಯಂಡ್ ಅಲ್ಲಿಂದ ನಾವು ಬಸ್ ಹತ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಬಂದ್ವಿ. ಸೊ ಅಲ್ಲಿ ಬಂದಮೇಲೆ ಒಳ್ಳೆ ನಿದ್ದೆ ಮಾಡಿಕೊಂಡು 7:30ಗೆ ಎದ್ದು ಇವಾಗ ಜಸ್ಟ್ ಎದ್ವಿ. ಅವಾಗಲೇ ಹೇಳಿದ್ದೆ ಒಂದು ಶಾರ್ಟ್ ಕಾಫಿಗೆ ಹೋಗೋಣ ಅಂತ. ಒಳ್ಳೆ ನಿದ್ದೆ ಮಾಡಿ ಎದ್ಮೇಲೆ ಒಂದು ಕಾಫಿ ಕುಡ್ದಿಲ್ಲ ಅಂದರೆ ದಿನ ಕಂಪ್ಲೀಟ್ ಆಗಲ್ಲ. ಹಾಗೆ ಒಂದು ಒಳ್ಳೆ ಕಾಫಿ ಕುಡ್ಕೊಂಡು ಒಂದು ಒಳ್ಳೆ ಸ್ನ್ಯಾಕ್ಸ್ ಮಾಡಿದ್ವಿ. ಹೋಟೆಲ್ ನಿಯೋ ಮೈಸೂರು ಕೆಫೆ ಅಂತ. ಸೊ ಅದು ಬಿಟ್ಟು ದೇವಸ್ಥಾನದ ಎದುರುಗಡೆ ರೋಡಲ್ಲೇ ಇರೋದು. ಆ್ಯಂಡ್ ಇದೇ ದೇವಸ್ಥಾನ. ಸೊ ಆಲ್ಮೋಸ್ಟ್ 30 ಮೀಟರ್ಸ್ ಉದ್ದದಲ್ಲೇ ಇರೋ ದೇವಸ್ಥಾನ ಇದು. ಒಳ್ಳೆ ಸ್ನ್ಯಾಕ್ಸ್ ಆಯಿತು. ಆ್ಯಂಡ್ ಇವಾಗ ಆಲ್ಮೋಸ್ಟ್ 8:20 ಆಯ್ತು ಅನ್ಸತ್ತೆ. ಸೊ 9:30 ತನಕ ದೇವಸ್ಥಾನದಲ್ಲಿ ಪ್ರಸಾದ ಸಿಗತ್ತೆ, ಒಳ್ಳೆ ಅನ್ನದಾನ ಇದೆ. ಸೊ ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿಕೊಂಡು, ಸೊ ಒಳ್ಳೆ ನಿದ್ದೆ ಮಾಡಿಕೊಂಡು ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಹಾಗೆ ಬೆಂಗಳೂರಿಗೆ ಹೊರಡ್ತೀವಿ. ಗೈಸ್ ಇಲ್ಲಿ ನೋಡಿ, 2 ಗೂಳಿಗಳು ಜಗಳಾಡ್ತಿದ್ದಾವೆ. ಇವಕ್ಕೂ ತಿಂದಿದ್ದು ಜಾಸ್ತಿ ಆಯ್ತು ಅನ್ಸುತ್ತೆ, ಕರಗಿಸ್ಕೊತಾ ಇದ್ದಾವೆ. ನೋಡಿ 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 ಹೇಗಿದೆ ರೋಡಲ್ಲಿ ಜಗಳಾಡೋದು. ಈ ಮಳೆಯಲ್ಲಿ ಇವಕ್ಕೊಂಥರ ಜಗಳಾಡೋಕೆ ಏನು ಖುಷಿ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಅಗೇನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿನ್ನೆ ನಾವು ಆಲ್ಮೋಸ್ಟ್ 8:30 ದೇವ್ರ ಪ್ರಸಾದ ಎಲ್ಲ ಊಟ ಮಾಡ್ಕೊಂಡು ಹೋಗಿ ರೂಮಲ್ಲಿ ಮಲ್ಕೊಂಡಿದ್ವಿ. ಇವತ್ತು ಬೆಳಗ್ಗೆ ಭಾನುವಾರ, ಇವತ್ತು ಬೆಳಗ್ಗೆ 6:30 ಆಗಿದೆ, ಎದ್ದು ದೇವ್ರ ದರ್ಶನಕ್ಕೆ ಬಂದಿದ್ದೀವಿ. ಸೊ ಫುಲ್ ರಶ್ ಇದೆ, ಇನ್ನೂ ದೇವಸ್ಥಾನ ಓಪನ್ ಆಗಿಲ್ಲ. ನೋಡಿ ಎಷ್ಟು ಜನ ಇದ್ದಾರೆ ಆಲ್ಮೋಸ್ಟ್ ಇಲ್ಲಿ. ಸೊ ಒನ್ಸ್ ದೇವಸ್ಥಾನ ಓಪನ್ ಆದಮೇಲೆ ಲೈನಿಗೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಮತ್ತೆ ಸಿಗ್ತೀವಿ. ಹೇಗಾಯಿತು ದರ್ಶನ ಅಂತ ಎಲ್ಲ ಹೇಳ್ತೀನಿ. ಸೊ ನೋಡ್ಬೇಕು, ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ ದೇವ್ರ ದರ್ಶನ. ಸೊ ಬೇಗ ಆದರೆ ಬೇಗ ಆಚೆ ಬರ್ತೀವಿ, ಹೇಳ್ತೀನಿ ಎಷ್ಟೊತ್ತಾಗತ್ತೆ ಅಂತ. ಸಂಡೇ ಬರೋರು ಯೋಚನೆ ಮಾಡ್ಕೊಂಡು ಬನ್ನಿ ಅಷ್ಟು. ಗೈಸ್ ಇದೇನು ನೋಡ್ತಾ ಇದ್ದೀರಾ, ಇಲ್ಲೇ ಸೇವೆ ಕೊಡ್ತಾರೆ. ಸೆಟ್ ಪ್ರಸಾದ ಯಾರು ತಗೋಬೇಕು, ಪ್ರಸಾದ ತಗೋಬೇಕಂದ್ರೆ ಇಲ್ಲೇ ಬರಬೇಕು. ಸೊ ಇದು ಬಂದ್ಬಿಟ್ಟು ದೇವಸ್ಥಾನದಲ್ಲಿ ಲೆಫ್ಟ್ ಸೈಡಲ್ಲೇ ಇದೆ. ಗೈಸ್ ಈ ಥರ ರೆಸಿಪ್ಟ್ ಕೊಡ್ತಾರೆ ಪ್ರಸಾದದ್ದು, ಅದು ಬಂದ್ಬಿಟ್ಟು ಇಲ್ಲಿ ತಗೋಬೇಕು. ಪ್ರಸಾದ ಕೌಂಟರ್ ಅಂತ ಇರುತ್ತಲ್ಲ,
ಸೊ ನೀವು ಇಲ್ಲಿ ಬಂದು ಕೊಟ್ಟರೆ ಪ್ರಸಾದ ಕೊಡ್ತಾರೆ. ಸೊ ಬನ್ನಿ ನೋಡೋಣ ಏನು ಕೊಡ್ತಾರಂತ. ಇಷ್ಟು ಕೊಟ್ಟರು ಗೈಸ್ ಪ್ರಸಾದ ಚೀಟಿಗೆ 100 ರೂಪೀಸ್ ಚೀಟಿ ತೊಗೊಂಡ್ರೆ ಇಷ್ಟು ಕೊಟ್ಟರು. ಸೊ ಓವರಾಲ್ ಇಲ್ಲೇ ಕೊಡೋದು ಪ್ರಸಾದ ತೊಗೊಂಡ್ರು. ಸೊ 100 ರೂಪೀಸ್ ಟೋಕನ್ ತೊಗೋಬೇಕು. ಸೊ ತೊಗೊಂಡ್ರೆ ಇಲ್ಲಿ ಪ್ರಸಾದ ಕೊಡ್ತಾರೆ. ಫೈನಲಿ ದರ್ಶನ ಆಯಿತು. ದರ್ಶನ ಆದಮೇಲೆ ಪ್ರಸಾದನೂ ತೊಗೊಂಡೆ. ಆಲ್ಮೋಸ್ಟ್ 6:45ಗೆ ನಾವು ಲೈನಲ್ಲಿ ನಿಂತಿದ್ದು. ಈಗ ಟೈಮ್ ಬಂದು 7:30 ಆಗಿದೆ. ಸೊ ಸಂಡೇ ಆಗಿರೋದಕ್ಕೆ ತುಂಬ ರಶ್ ಇತ್ತು. ಆಲ್ಮೋಸ್ಟ್ 3/4 ಗಂಟೆ ಆಯಿತು ದರ್ಶನ ಆಗೋಕ್ಕೆ. ಆ್ಯಂಡ್ ಹೆವಿ ಜನ ಇದ್ದಾರೆ ಗೈಸ್. ಅದರಲ್ಲೂ ಬೇರೆ VIP ಎಂಟ್ರಿ ಅದು ಇದು ಅಂತ ಇರತ್ತಲ್ಲ, ಅದರಲ್ಲೂ ತುಂಬ ಜನ ಇದ್ದರು. ಆಲ್ಮೋಸ್ಟ್ 45 ಮಿನಿಟ್ಸ್ ಆದಮೇಲೆ ಆಚೆ ಬಂದಿದ್ವಿ. ಬಂದುಬಿಟ್ಟು ಪ್ರಸಾದ ತೊಗೊಂಡು ಇವಾಗ ರೂಮ್ಗೆ ಹೋಗಿ ಚೆಕ್ಔಟ್ ಮಾಡಿಕೊಂಡು ಬೆಂಗಳೂರಿಗೆ ಹೊರಡೋದು ಗೈಸ್. ಫೈನಲಿ ಒಳ್ಳೆ ಫೋಟೋ ಶೂಟ್ ಕೂಡ ಆಯಿತು. ಒಳ್ಳೆ ಫೋಟೋ ಶೂಟ್ ಮಾಡಿಕೊಂಡು ದೇವಸ್ಥಾನದ ಎಂಟ್ರೆನ್ಸ್ ತೋರಿಸ್ತೀನಿ ನೋಡಿ. ಇದೆ ದೇವಸ್ಥಾನದ ಎಂಟ್ರೆನ್ಸು. ಮಾರ್ನಿಂಗ್ 7:30 ಆಗಿದೆ. ಸೂಪರ್ ವ್ಯೂ ಇದೆ. ಇಲ್ಲೇ ಊಟದ ಹಾಲ್ ಇರೋದು. ಆ್ಯಂಡ್ ನೋಡಿ ಎಲ್ಲ ರೂಮ್ಸು ಎಲ್ಲ ಅಕ್ಕಪಕ್ಕದಲ್ಲೇ ಇದೆ. ಇಲ್ಲೊಂದು ಸುಮ್ಮನೆ ಹಾಲ್ ಥರ ಏನೋ ಇದೆ, ಎಲ್ಲ ಫಂಕ್ಷನ್ ಮಾಡ್ತಾರೆ. ಆ್ಯಂಡ್ ಇದೇ ರೋಡಲ್ಲಿ ಮುಂದೆ ಹೋಟೆಲ್ಗಳು ತುಂಬ ಇದೆ. ಆ್ಯಂಡ್ ಇಲ್ಲಿ ರೈಟ್ ಸೈಡು ನಿಮ್ಮ ಕಾರ್ ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಸೊ ಫೈನಲಿ ಒಳ್ಳೆ ದರ್ಶನ ಆಯಿತು ಗೈಸ್. ಸೊ ಇವಾಗ ನಾವು ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ಇವಾಗ ನೋಡ್ಬೇಕು ಯಾವ ಬಸ್ ಸಿಗುತ್ತೋ ಆ ಬಸ್ಸಿಗೆ ಹತ್ಕೊಂಡು ಹೋಗ್ತೀವಿ. ಯಾಕಂದರೆ ಸಂಡೇ ಆಗಿರೋದ್ರಿಂದ ನೈಟ್ ಬಸ್ ಎಲ್ಲ ಸಿಗಲ್ಲ, ತುಂಬ ಕಷ್ಟ ಆಗುತ್ತೆ ಸೀಟ್ ಸಿಗೋದು. ಸೊ ಅದಕ್ಕೆ ಇವಾಗ ಟಿಫನ್ ಮಾಡಿಕೊಂಡು ಬೇಗ ರೂಮ್ಗೆ ಹೋಗಿ ಚೆಕ್ಔಟ್ ಮಾಡಿಕೊಂಡು ಹಾಗೆ ಬೆಂಗಳೂರಿಗೆ ಹೋಗ್ತೀವಿ. ಆ್ಯಂಡ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಲಾಗ್ ಮತ್ತೆ ಸಿಗ್ತೀನಿ. ಸೊ ನೆಕ್ಸ್ಟ್ ಎಲ್ಲಿ ಟ್ರಿಪ್ ಹೋಗ್ತೀವಿ ಏನು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.